ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರ್ತಕ್ಕಂಥ ಪ್ರಾಪರ್ಟಿ ಹಬ್ಬ ಉದ್ಘಾಟಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ವೇದಿಕೆಗೆ ನಮ್ಮ BDA ಅಧ್ಯಕ್ಷರಾದ ಸನ್ಮಾನ್ಯ ಹ್ಯಾರಿಸ್ ಸಾಹೇಬರು ಬಂದಿದ್ದಾರೆ. ಎರಡನೇದಾಗಿ ನಮ್ಮ ನ್ಯೂಸ್ ಫಸ್ಟ್ನ MD ಆಗಿರ್ತಕ್ಕಂಥ ನಮ್ಮ ರವಿಕುಮಾರ್ ಅವರು, ಮತ್ತು ಇನ್ನೊಂದು ನಮ್ಮ ನವೀನ್ ಅವರಿದ್ದಾರೆ, ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಮತ್ತು ಪ್ರಾಪರ್ಟಿ ಎಕ್ಸ್ಪೋಗೆ ಬಂದಿರತಕ್ಕಂಥವರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲ ಇದ್ದೀರಿ. ಇವತ್ತಿನ ದಿನ 2004ರಿಂದ ಆಚೆಗೆ ವೇಗವಾಗಿ ಬೆಳೆದು ಬಂದಂಥ ಸಿಟಿ ಅಂದರೆ ಬೆಂಗಳೂರೇ. ಕೋರಮಂಗಲದಲ್ಲಿ 80-120 ಸೈಟ್ ಆಗ ನಿಮಗೆ 50 ಲಕ್ಷ ರೂಪಾಯಿಗೆ 80-120 ಸೈಟ್ ಕೊಡ್ತಿದ್ರು. ಇವತ್ತು 70 ಕೋಟಿ ಆಗಿದೆ. 70 ಕೋಟಿ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ವೇಗವಾಗಿ ಇವತ್ತಿನ ದಿನ ಸಾಫ್ಟ್ವೇರ್ ಬೆಳೆದು ಬಂತು, ಇಂಡಸ್ಟ್ರೀಸ್ ಬೆಳೆದು ಬಂತು, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ಇಲ್ಲಿ ಕೊಟ್ಟಿದ್ರು. ಇಡೀ ಭಾರತದ $220 ಬಿಲಿಯನ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ನ ವಹಿವಾಟಿನಲ್ಲಿ ನಮ್ಮ ಕರ್ನಾಟಕ 52% ಅದು ಕಂಪನಿಗಳನ್ನು ಆ ಸಾಫ್ಟ್ವೇರ್ ಅನ್ನ ಮಾಡ್ತಾ ಇದ್ದು. ಮಿಕ್ಕಿದ್ದು ಇಡೀ ದೇಶ ಎಷ್ಟು ಮಾಡ್ತದೋ ಅದಕ್ಕಿಂತ ಜಾಸ್ತಿ ಇವತ್ತು ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ವರ್ಷಕ್ಕೆ ಸರಿ ಸುಮಾರು 60,000 ಉದ್ಯೋಗಗಳು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಈಗ AI ಬಂದಿರೋದ್ರಿಂದ ಸ್ಲೋ ಡೌನ್ ಆಗಿರ್ಬೋದು. ರಿಯಲ್ ಎಸ್ಟೇಟು ಇಷ್ಟು ಫಾಸ್ಟ್, ಇಷ್ಟು ರೇಟ್ಗಳು ಹೋಗ್ಬೇಕಾದ್ರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಹ್ಯಾರಿಸ್ ಸಾಹೇಬರು ಸರ್ಕಾರದಲ್ಲಿ ಒಂದು ಈ ವಿಷಯವನ್ನ ಅತಿ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗ್ತದೆ. ಯಾಕಂದ್ರೆ ಬೆಳೀತಾ 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 ಇವತ್ತು 30-40 ಸೈಟ್ ತಗೋಬೇಕಂತ ಹೇಳಿದ್ರು HSR ಲೇಔಟ್ ಅಲ್ಲಿ 3 ಕೋಟಿ ರೂಪಾಯಿ ಕೊಡಬೇಕು. ನಮ್ಮ ಟೈಮಲ್ಲಿ ನಾನು ಹೇಳೋದು 2000ದಲ್ಲಿ ಈಗ ನಮ್ಮ ಹ್ಯಾರಿಸ್ ಸಾಹೇಬರದೇ ಒಂದು ಲೇಔಟ್ ನ 3,000 ರೂಪಾಯಿ, 1,000 ರೂಪಾಯಿಗೆ ಲೇಔಟ್ ಮಾಡಿ ಕೊಟ್ಟಿದ್ದಾರೆ. 2,000-3,000 ರೂಪಾಯಿ ಮಡಿವಾಳದಲ್ಲಿ ಸೈಟ್ ಮಾರ್ತಿದ್ರು ಒಂದು ಸೈಟ್ಗೆ. ಇವತ್ತು 2 ಕೋಟಿ ಆಗ್ತಾ ಇದೆ. ಏನ್ ಈ ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸೈಟ್ಗೆ ಬಡ ಜನರು ಯಾರಾದರೂ 50,000 ರೂಪಾಯಿ ಸಂಪಾದನೆ ಮಾಡೋರು ಒಂದು ಸೈಟ್ ಅನ್ನು ತಗೋಬೇಕಾದ್ರೆ ಅಫೋರ್ಡಬಿಲಿಟಿ ಅದನ್ನ ನೋಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಬೇರೆ ರೀತಿ ವ್ಯವಸ್ಥೆ ಮಾಡಬೇಕಾಗ್ತದೆ. BDA ಅಂತ ಸಂಸ್ಥೆಗಳು, ಹೌಸಿಂಗ್ ಬೋರ್ಡ್ ಅಂತ ಸಂಸ್ಥೆಗಳು ಆ ಅಫೋರ್ಡಬಿಲಿಟಿ ಮಾಡಲಿಲ್ಲ ಅಂತೇಳಿ ಈ ಪ್ರೈವೇಟ್ ಲೇಔಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಒಂದು ಪ್ರಾಪರ್ ಸಿಟಿಗೆ ಟೌನ್ ಪ್ಲಾನಿಂಗ್ ಮಾಡಬಹುದು. ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೂ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಸರ್ವೆನೇ ಆಗಲಿಲ್ಲ. ಬ್ರಿಟಿಷರ್ಸ್ ಮಾಡಿದ್ದಂತ ಸರ್ವೆ ಇವತ್ತಿಗೂ ಆಗಿಲ್ಲ. ಇವತ್ತಿಷ್ಟು ಸಾಫ್ಟ್ವೇರ್ಗಳಾಗಿ ಎಲ್ಲ ಡಿಜಿಟಲೈಸ್ಡ್ ಆಗಿದ್ರು ಡಿಜಿಟಲ್ ಸರ್ವೆಗೆ ಕೇಂದ್ರ ಸರ್ಕಾರನೂ ಎಷ್ಟು ಒತ್ತು ಕೊಟ್ಟರು ಇಲ್ಲಿವರೆಗೂ ಡಿಜಿಟಲ್ ಸರ್ವೆ ನಾವು ಮಾಡಲಿಲ್ಲ. ಬರೀ GPS ಸರ್ವೆಯಲ್ಲಿ ನೋಡ್ತಾ ಇದ್ದೀವಿ ನಾವು. ಅದರಿಂದ ನಾನು
ನಮ್ಮ ಹ್ಯಾರಿಸ್ ಅವರಿದ್ದಾರೆ, ಇಲ್ಲ ಮುಖ್ಯಮಂತ್ರಿಗಳಿಗೂ ಅವ್ರ ವಿಷಯ ಇದನ್ನ ತಿಳಿಸಬೇಕು. ಯಾಕಂದ್ರೆ ಅವ್ರ ಸ್ನೇಹಿತರು, ನಮಗೂ ಅವರ ಸ್ನೇಹಿತರೆ. ಆದರೆ ಈ ರಾಜ್ಯದಲ್ಲಿ ಟೌನ್ ಪ್ಲಾನಿಂಗ್ ಅನ್ನೋದು ಒಂದೇ ಕಡೆ ಇರಬೇಕಾಗ್ತದೆ. ಟೌನ್ ಪ್ಲಾನಿಂಗ್ ಯಾರ್ಯಾರು ಸಿಕ್ಕಿದ್ದು ಎಲ್ಲೆಲ್ಲಂದ್ರೆ ಅಲ್ಲೆಲ್ಲಿ ಪ್ಲಾನ್ಗಳು ಮಾಡಿದಾಗ ಒಂದಕ್ಕೊಂದು ಕನೆಕ್ಟಿವಿಟಿ ಸಿಗದೆ ಇರಬೇಕಾದ್ರೆ ಸಿಟಿನಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗುವಂತ ಕನೆಕ್ಷನ್ ಸಿಗೋದೇ ಇಲ್ಲ. ಏನು 3 ಮಿಲಿಯನ್ ಜನ ಇದ್ದವರು ಇವತ್ತು 12 ಮಿಲಿಯನ್ ಜನ. ನಮ್ಮ ಬೆಂಗಳೂರಿನಲ್ಲಿ ಯಾಕೆ ರಿಯಲ್ ಎಸ್ಟೇಟ್ ಹಬ್ದಲ್ಲಿ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು 12 ಮಿಲಿಯನ್ ಜನ ಇದ್ದಾರೆ. ಪರ್ ಕ್ಯಾಪಿಟ ಇವತ್ತು 50 ಲೀಟರ್ ಬೇಕಾದ್ರೂ 6,000 MLD ನೀರು ನಮಗೆ ಬೇಕಾಗ್ತದೆ. ನಮ್ಗೆ ಇವತ್ತು ಕಾವೇರಿಯಿಂದ ಬರ್ತಕ್ಕಂಥದ್ದು 2,400 MLD. ಈಗ ಇನ್ನೊಂದು 1,000 MLD ಜಾಸ್ತಿ ಆಗ್ಬೋದು. ಇನ್ನೂ ನಮ್ಗೆ ಇವತ್ತಿನ ದಿನದಲ್ಲೇ ನಮ್ಗೆ 1,500 1,400 ಬೇಕು. ಅಷ್ಟು ನೀರನ್ನ ನಾವೇನ್ ಮಾಡ್ತಾ ಇದೀವಿ, ಬೋರ್ವೆಲ್ಗಳಿಂದ ತೆಗಿತಾ ಇದ್ದೀವಿ. ಆ ಬೋರ್ವೆಲ್ ಇಂದ ತೆಗೆದಷ್ಟು ನೀರನ್ನ, ಗ್ರೌಂಡ್ ವಾಟರ್ನ, ಈಗ ನಾವು ಚಿಕ್ಕವರಿರುವಾಗ ಬಾವಿಯಲ್ಲಿ ನೀರು ತೆಗಿತಾ ಇದ್ವಿ. ಇವತ್ತು ಬಾವಿ ಎಲ್ಲ 2,000 ಅಡಿಗೆ ಬೋರ್ವೆಲ್ ಹಾಕಿದ್ರು ನೀರು ಬರಲ್ಲ. ಅದರಿಂದ ಪ್ರತಿ ಮನೆಗೆ, ಬೆಂಗಳೂರಿನಲ್ಲಿ ಪ್ರತಿ ಅಪಾರ್ಟ್ಮೆಂಟ್ಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಯಾಕಂದ್ರೆ ಕಾಂಕ್ರೀಟ್ ಜಂಗಲ್ ಆಗ್ಬಿಟ್ಟಿದೆ ಬೆಂಗಳೂರು. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೂ ಅವ್ರನ್ನ ಇನ್ಸಿಸ್ಟ್ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡಿಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆದಷ್ಟು ಸರ್ಫೇಸ್ ವಾಟರ್ ಬಂದಿದ್ದು ಆ ಇಂಗು ಗುಂಡಿಗಳಲ್ಲಿ ಇಂಗಿದಾಗ ಮಾತ್ರ ಭೂಮಿಯಲ್ಲಿ ನಮಗೆ ನೆಕ್ಸ್ಟ್ ರೆವಲ್ಯೂಷನ್ ಇರೋದೇ ಕುಡಿಯೋ ನೀರಿಗಾಗಿ ಫ್ಯೂಚರ್ ಅಲ್ಲಿ. ಅದಕ್ಕಾಗಿ ನಾನಿವತ್ತು ಈ ರಿಯಲ್ ಎಸ್ಟೇಟ್ ಅಲ್ಲಿ ಡಿಜಿಟಲ್ ಸರ್ವೆ ಒಂದು ಮಾಡಬೇಕು. ಇನ್ನೊಂದು ಟೈಟಲ್ಸ್ ನ ಇನ್ಶೂರ್ ಮಾಡಬೇಕು. BDIಗೆ ಟೈಟಲ್ ಕೊಟ್ರೆ ಟೈಟಲ್ ಇನ್ಶೂರೆನ್ಸ್ ಮಾಡಿಸಬಹುದು. ಆ ಒಂದು ಪಾಯಿಂಟ್ ಅನ್ನ BDA ಪ್ಲಾನ್ಗಳು ಕೊಡಬೇಕಾದ್ರೆ ಟೈಟಲ್ ಇನ್ಶೂರೆನ್ಸ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಟೈಟಲ್ ಇನ್ಶೂರೆನ್ಸ್ ಮಾಡಿಬಿಟ್ರೆ ಪ್ರೈವೇಟ್ ಲೇಔಟ್, ನಾಳೆ ಬೆಳಗ್ಗೆ ಯಾರೂನು ಕಾನೂನು ಪ್ರಕಾರವಾಗಿ ಬಂದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಬರೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಫಾರಿನ್ ಅಲ್ಲಿ ಇದ್ಕೊಂಡು ಇಲ್ಲಿ ಸೈಟ್ ತಗೊಂಡಿದ್ದಾರೆ. ಯಾರೋ ಅವ್ರ ತಂದೆ ಮಕ್ಕಳು ಇವತ್ತು ಬಂದು ನಮ್ಗೆ ಪಾರ್ಟಿಷನ್ ಕೇಸ್ ಹಾಕ್ಬಿಟ್ಟು ಒಂದು OS ನಂಬರ್ ಹಾಕ್ಬಿಟ್ರೆ ಅವ್ರು ಅಲ್ಲಿಂದ ಎಲ್ಲಿ ನಡೆಸ್ತಾರೆ ನೋಡಿ ನೋಡಿ ಕೊನೆಗೆ ಏನೋ ಕಾಂಪ್ರಮೈಸ್ ಮಾಡಿ ಮಾರ್ಕೊಂಡ್ಬಿಡ್ತಾರೆ. ಈ ವೇದಿಕೆಯಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ಈಗ BDಯಲ್ಲಿ ಅದೊಂದನ್ನ ಮೀಟಿಂಗ್ ನಡೆಯುವಾಗ ಟೈಟಲ್ ಸರ್ವೆ ಮಾಡಿ, ಟೈಟಲ್ ಇನ್ಶೂರ್ ಮಾಡಿ ಅಂತ. ಟೈಟಲ್ ಇನ್ಶೂರ್ ಮಾಡಿಬಿಟ್ರೆ ಇನ್ಶೂರೆನ್ಸ್ನವ್ರು ಟೈಟ್ ಆಗಿ ಹಿಡ್ಕೋತಾರೆ. ಅವ್ರಿಗೇನಾದ್ರೂ ಕಳ್ಕೊಂಡ್ರೆ ಇನ್ಶೂರೆನ್ಸ್ನವ್ರು ಫೈಟ್ ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಮತ್ತೆ ಈ ರಾಜ್ಯದಲ್ಲಿ ಡಿಜಿಟಲ್ ಸರ್ವೆ ಮಾಡಿದ ಮೇಲೆ ಆದಷ್ಟು ಲ್ಯಾಂಡ್ ಅಕ್ವೈರ್ ಮಾಡಿ ಪ್ರೈವೇಟ್ನವ್ರಿಗೆ ಡೆವಲಪ್ ಮಾಡಲಿಕ್ಕೆ ಕೊಡೋ ಅಂಥದ್ದು, ನೆಗೋಷಿಯೇಟ್ ಮಾಡಿ ಕೊಡಬೇಕಾದ್ರು, ರೈತರ ಹತ್ರ ಇಷ್ಟಿಷ್ಟು ಪರ್ಸೆಂಟೇಜ್ ಗಂಟು ತಗೊಂಡು ಕೊಡೋದಾದ್ರು BDA ಅಂತ ಸಂಸ್ಥೆಗಳು, ನಮ್ಮ ಹೌಸಿಂಗ್ ಬೋರ್ಡ್ ಅಂತ ಸಂಸ್ಥೆಗಳು ಕೊಟ್ರೇನೆ ಆ ಬೆಂಗಳೂರಿಗೆ ಒಂದು ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬರೋದು ಅಂತ. ಒಂದೊಂದು ರೋಡ್ಗೂ ಇವತ್ತು 6 ರಿಂದ 7 ಲಕ್ಷ ವೆಹಿಕಲ್, 6 ರಿಂದ 7 ಲಕ್ಷ ವೆಹಿಕಲ್ ನಾವು ಮಾರ್ತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ. ನೀವು 2.5 ಮೀಟರ್ಸ್ ಬೈ 6 ಮೀಟರ್ಸ್ ನೀವು ಸೂಪರ್ ಇಂಪೋಸ್ ಮಾಡಿದ್ರೆ ರೋಡಲ್ಲಿ ನಿಮ್ಗೆ ಎಷ್ಟು ರೋಡ್ಗಳು ಬೇಕಾಗ್ತದೆ. ಇದನ್ನೆಲ್ಲ ನೋಡಿ ನಮಗೆ ಇವತ್ತು ಮೋರ್ ದ್ಯಾನ್ ದಟ್ ಇಂಡಿಸಿಪ್ಲಿನ್ ಟ್ರಾಫಿಕ್, ಇಂಡಿಸಿಪ್ಲಿನ್ ಡ್ರೈವಿಂಗ್, ಯಾರಿಗೆ ಹೆಂಗ್ ಬೇಕಾದ್ರೆ ತಿರ್ಸ್ಕೊಂಡು ಹೋಗ್ಬಿಡ್ತಾರೆ. ಕೆಲವು ಮ್ಯಾನೇಜ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಇವತ್ತು ಇಲ್ಲಿ ಬಂದು ರಿಯಲ್ ಎಸ್ಟೇಟ್ಗೆ ಪರ್ಚೇಸ್ ಮಾಡಿರೋ ಜನಕ್ಕೆ ನಾನು ಕನ್ಫ್ಯೂಷನ್ ಮಾಡ್ತಿಲ್ಲ. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನೀವೆಲ್ಲಾನು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ತಲುಪ್ತದೆ. ಇಂಥವ್ರಿಗೆ ನಾವು ಸುತ್ತಿನಲ್ಲಿ ಹೊಡೆದಂಗಿರ್ತದೆ ಅವ್ರಿಗೆ. ಅವಾಗ ಇಮಿಡಿಯೇಟ್ಲಿ ಅವರು ಇದನ್ನೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ನಮ್ಮ ಸ್ನೇಹಿತರು, ಮೊದಲಿಂದ ಜೊತೆಯಲ್ಲಿದ್ದವರು. ಅದರಿಂದ ನಾನು ಹೇಳೋದು, ಹ್ಯಾರಿಸ್ ಅವರು ವೆಲ್ ಎಜುಕೇಟೆಡ್, ವೆಲ್ ಅರ್ನೆಡ್ ಅಂತ ನಮ್ಮ ರವಿಕುಮಾರ್ ಅವರು ಹೇಳಿದ್ರು. ಅವರು ರಿಯಲಿ ಇವತ್ತು ವೆರಿ ನಾಲೆಡ್ಜಬಲ್, ಮಾತಾಡಲ್ಲ,
ಎಲ್ಲ ಮಾಡ್ತಾರೆ, ಮಾತಾಡಕ್ ಹೋಗೋದೇ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಅಂಡ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಅವ್ರು ಏನು ಅಂತ ತೋರಿಸ್ಕೊಳ್ಳಲ್ಲ. ದಟ್ ಈಸ್ ವೈ ನಾನಿವತ್ತು ಅವ್ರು ಇರೋದ್ರಿಂದ ನಾನು ಇಷ್ಟೆಲ್ಲ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಯಾರಾದ್ರೂ ಬುದ್ಧಿವಂತರಿರೋವಾಗ ನಾವು ಹೇಳ್ಬೋದು, ಯಾರಾದ್ರೂ ಅಂತ ಇಂಥವ್ರು ಇದ್ದಾಗ ನಾವೇನಾದ್ರೂ ಹೇಳಿದ್ರು ಅವ್ರ ಕಿವಿಗೂ ಹೋಗಲ್ಲ, ಅವ್ರಿಗೆ ಅಂಡರ್ಸ್ಟ್ಯಾಂಡು ಆಗಲ್ಲ. ನಾವೇನ್ ಮಾಡೋದು, ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಈಗ ಅವ್ರಿಗೆ ಅರ್ಥ ಆಗಿರ್ತದೆ ಅಂತ ಹೇಳ್ತಾ, ಮತ್ತೆ ಒಳ್ಳೆ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇದೆ, ಪರ್ಚೇಸ್ ಮಾಡಿ. ಇವತ್ತು ಅದನ್ನ ಆಪ್ಷನ್ ತೆಗೆದಾಕೋದೇನಿಲ್ಲ. ಬಟ್ ಸರ್ಕಾರಗಳು ನನಗನ್ಸೋದೇನಪ್ಪಾ ಅಂದ್ರೆ ಅಫೋರ್ಡಬಲ್ ಜನಕ್ಕೆ ಇವತ್ತು ಮೈಗ್ರೇಟ್ ಆಗ್ತಾ ಇದಾರಲ್ಲ ಹಳ್ಳಿಗಳಿಂದ, ಅಲ್ಲಿಂದ ಬೆಳಗ್ಗೆ ಬರ್ತಾರೆ, ರೈತಾಪಿ ಜನ ಎಲ್ಲ ಮೈಗ್ರೇಟ್ ಆಗ್ತಾ ಇದ್ದಾರೆ. ಎವ್ರಿ ಡೇ ನಿಮ್ಗೆ ಈ ಸಿಟಿ ಕಡೆ ಅರ್ಬನ್ ಏರಿಯಾಸ್ಗೆ ಮೈಗ್ರೇಟ್ ಆಗ್ತಾ ಇರುವಂತ ಜನ ಹಳ್ಳಿಗಳಿಂದ ಮಿನಿಮಮ್ 7-8% ಜನಗಳು ಬರ್ತಾ ಇದ್ದಾರೆ ಇಯರ್ಲಿ. ಅದನ್ನು ಆಲೋಚನೆ ಮಾಡಿದ್ರೆ ಹಳ್ಳಿಗಳಲ್ಲಿ ಅಲ್ಲಿ ರೈತಾಪಿನೂ ಹೋಯ್ತು, ಇಲ್ಲಿ ಬಂದು ಅವ್ರು ಸೆಟ್ಲ್ ಆಗೋದು ಇಲ್ಲ. ಕೊನೆಗೆ ಲಾಸ್ಟ್ ಅಲ್ಲಿ ಈ ರೇಟ್ಗಳು ಬೆಳೆದಾಗ ಬೇರೆ ಬೇರೆ ರೌಡಿಸಮ್ಗಳಂತೆ, ಕಳ್ತನಗಳಂತೆ, ಲ್ಯಾಂಡ್ ಗ್ರಾಬಿಗಳಂತೆ ಇವೆಲ್ಲ ಆಗ್ತವೆ. ಇದಕ್ಕೊಂದು ಕಡಿವಾಣ ಹಾಕ್ಬೇಕಾದ್ರೆ BDA ಮತ್ತೆ ಹೌಸಿಂಗ್ ಬೋರ್ಡ್ ಅಂತ ಸಂಸ್ಥೆಗಳು ಇವತ್ತಿಂದನೇ ಕಷ್ಟ ಬಿದ್ರೇನೆ ಇವೆಲ್ಲ ಆಗೋದು ಅನ್ನೋದನ್ನು ತಿಳಿಸ್ತಾ, ನಾನು ಇಲ್ಲಿಗೆ ಕರೆದು ನನ್ನೆಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ, ರವಿಕುಮಾರ್ ಅವ್ರಿಗೂ ವಂದಿಸಿ ನಾನು ಮಾತು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.